ಬೆಳಗ್ಗೆ 3:30 ಎದ್ದು ಚಳಿಯಲ್ಲಿ ಎಲ್ಗೋಗ್ತಿದ್ದೀವಿ ಅಂದರೆ ಹಲೋ ವೆಲ್ಕಮ್ ಬ್ಯಾಕ್ ಟು ಅಖಿಲಾಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಮಾರ್ನಿಂಗ್ ವಿಡಿಯೋ ಏನು ಅಂದರೆ ಮಾರ್ನಿಂಗ್ 3:30ಗೆ ಎದ್ದು ನೈಟೆಲ್ಲ ನಿದ್ದೆ ಮಾಡ್ತಾರೆ ಎಲ್ಲರೂ ಮಾತಾಡಿಕೊಂಡು ಇವಾಗ ಹೊಸಕೋಟೆ ದೊಣ್ಣೆ ಬಿರಿಯಾನಿ ತಿನ್ನೋಕ್ಕೆ ಹೋಗ್ತಿದ್ದೀವಿ. ಅಲ್ಲೋಗಿ ತಿಂದ್ಕೊಂಡು ಬರೋದು. ಎಲ್ಲರೂ ಇಲ್ಲಿ ನಿಂತಿದ್ದೀವಿ, ಕಾರಲ್ಲಿದೆ. ಸೊ ಕಾರ್ ಪಾರ್ಕ್ ಮಾಡಿರೋದು ತೊಗೊಂಬರ್ತಿದ್ದಾರೆ. ರೋಡೆಲ್ಲ ಖಾಲಿ ಖಾಲಿ ಪ್ರಶಾಂತವಾಗಿದೆ. ಸೊ ಈಗತ್ತೆ ಹೋಗೋದೆ. ನಮ್ಮಣ್ಣ ಇನ್ನೂ ಬಿರಿಯಾನಿ ತಿಂದೇನೆ ಬಿರಿಯಾನಿ ರುಚಿ ನೋಡ್ತಿದ್ದಾರೆ. ಆ ನಾಲ್ಗೆ ಇವಾಗೇ ಇದು ಮಾಡ್ತಿದ್ದಾರೆ, ರುಚಿನ ಟೇಸ್ಟ್ ನೋಡೋ ಥರ ನೋಡಿ. ಅಯ್ಯೋ ಅಲ್ಲಿ ಹತ್ತಿ ಕೂತ್ಕೊಂಡು ಹೊರಡೋದೆ. ನಾನು ನನ್ನ ಮೈದೆಯಿಂದ ಕೂತ್ಕೋಬೇಕು ಅಂತ ನಮ್ಮ ನಾದನೇ ಕೂತ್ಕೋಬೇಕಂತ ಕಿತ್ತಾಡ್ಕೊಂಡು ಕೂತ್ಕೊಂಡ್ವಿ. ಸೊ ಇವಾಗ ಸ್ಟಾರ್ಟ್ ಆಯಿತು. ಟೈಮ್ ಬಂದು ನೋಡಿ 3:57. ಸೊ ಅಂತೂ ಇಂತೂ ಹೊರಟ್ವಿ. ಇದ್ದೀವಿ. ಟ್ರಾಫಿಕ್ ಏನಿಲ್ಲ, ಶಾಂತವಾಗಿದೆ ರೋಡ್. ಎಲ್ಲರೂ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಿರಿಯಾನಿ ತಿನ್ನಕ್ಕೆ ಹೋಗ್ತಿದ್ದೀವಿ. ಸೊ ನಾವಿವಾಗ ಬಂದಿರೋದು ಹೊಸಕೋಟೆ ಆನಂದ್ ದಮ್ ಬಿರಿಯಾನಿ ತಿನ್ನೋದಕ್ಕೆ. 3 o'clock ನಾವು ಸ್ಟಾರ್ಟ್ ಆಗಿದ್ದು. ಸೊ ಎಲ್ಲರೂ ತೊಗೊಂಡು ತಿಂತಿದ್ದಾರೆ. ನಾವು ಇಲ್ಲಿ ಬಿಟ್ಟು ತೊಗೊಳಕ್ಕೆ ಹೋದ್ವಿ. ಓನ್ಲಿ ಸಂಡೇ, ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ಈ 3 ದಿವಸ ಮಾತ್ರ ಸಿಗುತ್ತೆ. ಸೊ ಒಳಗಡೆಗಂತೂ ಎಂಟ್ರಿ ಕೊಟ್ಟು ಅಲ್ಲಿ ಫಸ್ಟ್ ಎಂಟ್ರಿ ಕೊಡೋ ಹತ್ರ ಹೋಗಿ ಟೋಕನ್ ತೊಗೊಂಡು ಮತ್ತೆ ಒಳಗಡೆ ಹೋಗಬೇಕು. ಸೊ ಅವರೆಲ್ಲ ಬಿಲ್ಲೆಲ್ಲ ಪೇ ಮಾಡಿ ಟೋಕನ್ ತೊಗೊಂಡು ಬರ್ತಾರೆ. ಸೊ ನಾವು ತೊಗೊಳಕ್ಕೆ ಒಳಗಡೆ ಹೋದ್ವಿ. ಸೊ ಅಣ್ಣವ್ರು ಆರ್ಡರ್ ತೊಗೊಳಕ್ಕೆ ಹೋದ್ರು. ನಾವಂತೂ ಇನ್ನು ಒಳಗಡೆ ಎಲ್ಲ ಹೇಗಿದೆ ಏನೋ ಅಂತ ನೋಡೋಕ್ಕೆ ಹೋದೆ. ಸೊ ಅವರೆಲ್ಲ ಅಲ್ಲಿ ಟೋಕನ್ ತೊಗೊಂಡು ಬರ್ತಾರೆ. ನಮಗೆ ನಂಕ ಬಿರಿಯಾನಿ 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 ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 5 o'clock 2 minutes. ಬಸ್ಗಳೆಲ್ಲ ಹೋಗ್ತಿದೆ ರೋಡಲ್ಲಿ. ಸ್ಟಾರ್ಟ್ ಆಗಿದೆ 5 o'clock ಆಗಿರೋದ್ರಿಂದ. ಚಳಿ ಅಂತೂ ಸಕ್ಕತ್ತಾಗಿದೆ, ತುಂಬ ಚಳಿ ಇದೆ. ಚಳಿಗೆ ಬಿಸಿ ಬಿಸಿ ಬಿರಿಯಾನಿ ತಿಂದಿದ್ದಕ್ಕೆ ಸಕ್ಕತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ಬಿರಿಯಾನಿ ಎಲ್ಲ ತಿಂದು ನಾವು ಆರಾಮಾಗಿ ಮನೆಗೆ ಹೊರಟ್ವಿ. ಸೊ ಮಾರ್ನಿಂಗ್ ಹೊಸಕೋಟೆ ದಮ್ ಬಿರಿಯಾನಿ ತಿಂದು ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಮತ್ತೆ ನಾವು ನಮ್ಮ ನಾದ್ನಿಗೆ ಮನೆ ಹುಡ್ಕಕ್ಕಂತ ಹೇಳಿ ಬಂದಿದ್ರು. ಸೊ ಬ್ಯಾಂಗ್ಳೂರಲ್ಲಿ ಮನೆ ಹುಡ್ಕೋದಕ್ಕೋಸ್ಕರ ನಾವು ಸ್ಟಾರ್ಟ್ ಆದ್ವಿ. ನಾವು ಮನೆ ಹುಡ್ಕಕ್ಕೆ ಹೋದಾಗಿ ಏನು ಮಾಡಿದ್ವಿ ನೀವೇ ನೋಡಿ. ತಿನ್ನೋಕ್ಕೋಸ್ಕರ ಹೆಬ್ಬಾಳ ರೋಡಲ್ಲಿ ಹೋಗ್ತಾ ಇದ್ದೀರಾ? ತಿನ್ನೋಕ್ಕೋಸ್ಕರ ಹೋಗ್ತಾ ಇದೀಯಾ? ಹೋಗ್ತಾ ಇದ್ದೀವಿ. ಈ పెద్ద మనిషికి హైదరాబాద్ రోడ్ అంట. యా పెద్ద మనిషి చెప్పను. హైదరాబాద్ రూటే ఇది. హైదరాబాద్ రూట్ అని చెప్పాల, హైదరాబాద్ రోడ్ అని చెప్పకూడదు నాన్న. ಯಾವ್ದೈనా ಸಿಮೆಂಟ್ ರೋಡ್ ಅಲ್ಲ. ಮನೆ ಹುಡ್ಕಕ್ಕ ಅಂತ ಹೇಳಿ ನಮ್ಮ ನಾದ್ನಿಗೆ ನಾವು ಮಾಡ್ತಿರೋ ಕೆಲಸ ಏನು ಗೊತ್ತಾ, ಫುಡ್ ಹುಡುಕ್ತಾ ಇದ್ದೀವಿ. ಒಳ್ಳೆ ಫುಡ್ ಎಲ್ಲಿ ಸಿಗುತ್ತೆ ಅಂತೇಳಿ ನಾಗಸಂದ್ರವರೆಗೂ ಬಂದ್ವಿ. ನಾಗಸಂದ್ರದಿಂದ ಮತ್ತೆ ಯೂಟರ್ನ್ ತಗೊಂಡು ಮತ್ತೆ ಹೋಗ್ತಿದ್ದಾರೆ. ಫುಡ್ ತಿನ್ನೋಕ್ಕೆ ಒಂದು ಹೋಟೆಲ್ ಸಿಗಲಿಲ್ಲ ನೋಡಿ.